ಅದೆಲ್ಲ ಗೊತ್ತಾಗುತ್ತೆ, ಆಮೇಲೆ ಎಷ್ಟು ಇದರಲ್ಲಿ ಬರ್ತಾ ಇದೆ ಅದು ಗೊತ್ತಾಗುತ್ತೆ. ಅದು ಮಾರ್ಕ್ ಮಾಡಿ ಎಲ್ಲ ಬರೆದು ವಾಟ್ಸಪ್ ಮಾಡ್ತೀನಿ. ಈಲ್ಡ್ ಹೇಳೋಕ್ಕಾಗಲ್ಲ, ಈಲ್ಡ್ ಹೇಳೋಕ್ಕಾಗಲ್ಲ. ಸೋರ್ಸ್ ಎಷ್ಟು ಬಂದು ಎಷ್ಟು ಇಂಚು ನೀರು ಬರುತ್ತೆ ಅದನ್ನ ಹೇಳೋಕ್ಕಾಗಲ್ಲ, ಅದೇ ಈಲ್ಡ್ ಅಂತೀವಿ. ಹಂಗೆ ಕ್ಲೋಸ್ ಮಾಡ್ಬೋದು. ಕ್ಯಾಪ್ ಹಾಕಿದ್ರೆ ಡೇಂಜರ್. ಇದು ನಿಮ್ಮ ಕೇಸಿಂಗು. ಸರ್ ಲ್ಯಾಪ್ಟಾಪಲ್ಲಿ ಅಷ್ಟೇ ಸರ್, ಆಲ್ಮೋಸ್ಟ್ ಎಲ್ಲ ಫುಲ್ಲು ಇದೆ ಜಾಸ್ತಿ ಅನಿಸುತ್ತೆ, ಫುಲ್ ಇಟ್ಬಿಟ್ಟಿದ್ದೀನಿ ಸರ್. ನಿಮಗೆ ಲ್ಯಾಪ್ಟಾಪಲ್ಲಿ ಚೆನ್ನಾಗಿ ಕಾಣುತ್ತೆ, ಆಡಿಯೋ ವಿಡಿಯೋ ಎರಡು ಬರುತ್ತೆ. ನಾನೇನು ಮಾತಾಡಿದ್ದೀನಿ ಅದ್ರ ಸಮೇತ ಬರುತ್ತೆ. ಇದು ಕೇಸಿಂಗ್ ಎಂಡ್ ಆಯಿತು. ಹೇಳ್ತೀನಮ್ಮ, 50 ಅಡಿ ಕೇಸಿಂಗ್ ಸರ್, ಕರೆಕ್ಟಾ? ಇದೆಲ್ಲ ಖಾಲಿ ಹೋಗ್ತಾ ಇರೋದು. ನೀರೆಲ್ಲ ಶುರುವಾಯ್ತು. ಅದು ತೋರಿಸ್ತೀನಮ್ಮ, ಅದು ಕ್ಯಾಮ್ರಾದಲ್ಲೇ ತೋರಿಸುತ್ತಮ್ಮ ನಿಮಗೆ. ನೋಡಿ ನೀರು ಬಂತು, ಕಾಣ್ತಾ ಇತ್ತು, ಬಂತು. ಎಷ್ಟು ಡಿಸ್ಟೆನ್ಸ್? ಇನ್ನೂ ಸಿಕ್ಕಿಲ್ಲ ಅದು, ಆಗಬೇಕಾ ಅಷ್ಟು. ಅದು ಸೀಪೇಜ್ ಆಗ್ತಾ ಇರೋದು ನೀರು. ಭೂಮಿಯಿಂದ ತೇವಾಂಶ, ಇವಾಗ ನಾವು ಬೇರ್ತೀವಲ್ಲ ಆ ಥರ ಒಂದು ಭೂಮಿಯಿಂದ ನೀರು ತೇವಾಂಶ ಆಗ್ತಾ ಇರುತ್ತೆ. ಇದು ನೀರು ಕಾಣ್ತಾ ಇದೆಯಾ? 70 ಅಡಿಗೆ ನೀರು. 70 ಅಷ್ಟೊಂದು ಬರ್ತಿದ್ದೀರಾ? ಇದು ಬರುತ್ತೆ ನಿಮಗೆ ಗೊತ್ತಾಗುತ್ತಾ? ಏನಮ್ಮ? ಏನು ಹೇಳಿ? ಅದೇ ಪೇಜಲ್ಲಿ ಬೇರೆ ಬೇರೆ ಎಲ್ಲ ನಾವು ಒಬ್ಬರೊಬ್ಬರೇ ಬರಿತಾ ಇರ್ತೀವಮ್ಮ. ಅದೇ ಕೆಲಸ ಅಲ್ಲಮ್ಮ. ನೀರು ಒಳಗಡೆ ಸರ್ ಫುಲ್ ಕ್ಲಿಯರ್ ಆಗಿದೆ ವಾಟರ್. ಕಲ್ಲಮ್ಮ, ಭೂಮಿನೇ, ಕಲ್ಲು ರಾಕು. ಇದು ವಾಟರ್ ಸೋರ್ಸ್. ಫಸ್ಟ್ ಕ್ಯಾಪ್ ಕಾಣ್ತಾ ಇದೆಯಾ? ಅದು ವಾಟರ್ ಸೋರ್ಸ್. ಅದು ಗೊತ್ತಾಗಲ್ಲ ಸರ್. 205 ಅಡಿ ಒಳ್ಳೆ ಸೋರ್ಸ್ ಬಂತ ಫಸ್ಟ್. 205ಗೆ, ಹೌದು 205ಗೆ ಅಷ್ಟು ನೀರು ಬಂದಿರೋದು ಫಸ್ಟ್ ಗ್ಯಾಪ್ ಅಲ್ಲಿ. 205 ಅಡಿ ಒಳ್ಳೆ ನೀರು. ಕೇಸಿಂಗು 50, ವಾಟರ್ ಲೆವೆಲ್ 70, ವಾಟರ್ ಸೋರ್ಸ್ ಬಂದು 205. ನೀರು ಬರುತ್ತೆ, ನಿಂತಿರೋ ನೀರು 70 ಅಡಿಗೆ ಬಂದು ನೀರು ನಿಂತಿದೆ. 205 ಅಡಿಯಿಂದ ವಾಟರ್ ಸೋರ್ಸು. ಇದೆಲ್ಲ ಅಡಿ ಲೆಕ್ಕ. ಇವು 3 ಮೀಟರ್ ಒಂದೊಂದು ಹೋಯ್ತಾ ಇರುತ್ತೆ. ನಿಮ್ಗೆ ಬೇಕಾದ್ರೆ ಕೊನೆಯಲ್ಲಿ ಎಷ್ಟು ಅಡಿ ಬೋರು ಅಂತ ತೋರಿಸ್ತೀನಿ. ಇದರಲ್ಲಿ ನಾವೇನು ಮಾಡಲ್ಲ ಸರ್, ಎಲ್ಲ ಅದರಲ್ಲೇ ಪ್ರಿಂಟಿಂಗ್ ಬಂದ್ಬಿಡ್ತವೆ. ಒಂದೊಂದಕ್ಕೂ ಪ್ರಿಂಟಿಂಗ್ ಇರುತ್ತೆ, ಕಾಣುತ್ತಾ? ಫುಲ್ ಪ್ರಿಂಟಿಂಗ್ ಇರುತ್ತೆ. ಇಲ್ಲ 70 ಅಡಿ, 70 ಅಡಿ ಆದ್ಮೇಲೆ 205 ಅಡಿ ವಾಟರ್ ಇದು. ಅದ್ರ ಕೆಳಗಡೆ ಇನ್ನೊಂದು ಸಣ್ಣದು ಅಂತ, ದೊಡ್ಡದಿಲ್ಲ, ಲೈಟ್ ಆಗಿ. 205 ಅಡಿ ತುಂಬಾ ದೊಡ್ಡದು ಮೇಡಮ್. ನೋಡಿ ಇದು ಸಿಕ್ಕಾಪಟ್ಟೆ ದೊಡ್ಡದು. ನೆಕ್ಸ್ಟ್ ಕಾಣುತ್ತಾ ಗ್ಯಾಪ್? ಸುತ್ತಲೂ ಓಪನ್ ಆಗಿದೆ ನೋಡಿ ಸರ್, ಹುಡ್ಕೊಳ್ಳಿ ಸರ್. ಇಲ್ಲಿಗೆ 244 ಮೀಟರ್, 240 ಅಡಿ ನೆಕ್ಸ್ಟ್ ಸೋರ್ಸು ಬಂತಾ? ನೋಡಿ ಇದಾದ ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಬೋರ್ಡರ್ಸ್ ಕಲ್ಲುಗಳು ಕಾಣುತ್ತಾ? ಕಲ್ಲುಗಳು
1 2 3 4 245 ಅಡಿಗೆ. ಏನ್ ಸರ್? ಅಷ್ಟು ಕ್ಲಿಯರ್ ಇದೆ ಸರ್ ನೀರುನು. ಅದ್ರ ನೆಕ್ಸ್ಟ್ ಏನು ಕಂಟಿನ್ಯೂಸ್ ನೀರು ಗ್ಯಾಪ್ ಕಿತ್ಕೋಣ ಸರ್. ಬೋರ್ಡರ್ಸ್ ಕಲ್ಲು ಕುತ್ಕೊಂಡಿರೋದು ಕಾಣ್ತಾ ಇದೆಯಾ? ಇದಕ್ಕೆ ಪೈಪ್ ಹಾಕೊಂಡ್ರೆ ಬೆಸ್ಟ್. ಫಿಲ್ಟರ್ ಪೈಪ್ ಕಾಣುತ್ತಾ? ಕಲ್ಲು ಕೂತಿರೋ ಲೆಫ್ಟ್ ಸೈಡ್ ಅಲ್ಲಿ ಯಾವಾಗ ಬೇಕಾದ್ರೂ ಕಲ್ಲು ಬೀಳ್ಬೋದು. ಅದ್ರ ಕೆಳಗಡೆ ಇನ್ನೊಂದು ಗ್ಯಾಪ್. ಕಂಟಿನ್ಯೂಸ್ ನೀರು ಸಿಕ್ಕಿದೆ ನಿಮ್ಗೆ, ಬಿಡ್ತಾ ಹೊಡೆದವನೆ. ನೆಕ್ಸ್ಟ್ ಇನ್ಯಾವ ಸಿಕ್ಕ ಎಲ್ಲ ಕಂಟಿನ್ಯೂಸ್ ಆಗಿ 5 ಅಡಿಗೆ ಬಂದಿರೋ ಸರ್. ಎಲ್ಲ ಕಂಟಿನ್ಯೂಸ್ ಆಗಿ ಬಂದಿರೋ. ಇದು ನೋಡಿ, ಇದು ದೊಡ್ಡ ಗ್ಯಾಪ್. ಇದಕ್ಕೆ ಫಿಲ್ಟರ್ ಪೈಪ್ ಹಾಕೊಳ್ಳೇಬೇಕು ಸರ್. ಬೋರ್ಡರ್ಸ್ ಇದೆ ನೋಡ್ಕೊಳ್ಳಿ, ಕಲ್ಲು ಕುತ್ಕೊಂಡಿದೆ. ಇದು ಕೆಂಚ್ ಕಲ್ಲು. ನೀರು ಬಂಡೆ ಚೇಂಜ್ ಆಗಿದೆ, ಫಾರ್ಮೇಶನ್ ಚೇಂಜ್ ಆಯ್ತು ನಿಮ್ಗೆ ಕಾಣುತ್ತೆ. ಕಲ್ಲುಗಳು ಕೂತಿರೋದು. ನೀವು ಪೈಪ್ ಹಾಕಿಲ್ಲ ಅಂದ್ರೆ ಮೋಟರ್ ಮುಚ್ಚೋಗುತ್ತೆ ನೋಡಿ ಸರ್. ಇದಕ್ಕೆ 281 275 ಅಡಿ ಆಗಲ್ಲ ಸರ್. ಭೂಮಿ ಗಟ್ಟಿ ಇಲ್ಲ. ನೋಡ್ಕೊಳ್ಳಿ ಕಲ್ಲುಗಳು ಹೆಂಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಫಿಲ್ಟರ್ ಪೈಪ್ ಹಾಕ್ಬಿಡಿ ಸರ್, ಇಲ್ಲ ಮುಚ್ಚೋಗುತ್ತೆ ಬೋರು. ಫಿಲ್ಟರ್ ಪೈಪ್ ಇಳಿಸ್ಬಿಟ್ಟು ಮೋಟರ್ ಇಳಿಸ್ಬಿಡಿ. ಇದು ಎಂಡು ಹೊಡೆಯೋಕ್ಕಾಗಿಲ್ಲ, ಅಷ್ಟು ನೀರು ಬಂದಿದೆ ಸರ್. ನೋಡ್ಕೊಳ್ಳಿ, ಇದು ಕಾಣ್ತಾ ಇದೆಯಾ? ಇದು ಎಂಡು ಶೀಟ್ ಮುಚ್ಚಿದೆ. ಬನ್ನಿ ಅಲ್ಲೇ ಕ್ಲೀನಾಗಿ ತೋರಿಸ್ಬಿಟ್ಟು ನೋಡಿ. ಇಲ್ಲಿಗೆ 305 ಕಾಣ್ತಿದ್ಯಾ? 305 ಅಲ್ಲೇ ಕಟ್ರೆ ಬಂದ್ರೆ 295 ಅಡಿ ಅಷ್ಟೇ ಹೊಡೆದಿರೋದು. 300 ಹೊಡೆದಿಲ್ಲ. ಬನ್ನಿ ಎಷ್ಟು ಅಡಿ ಹೊಡೆದಿದ್ದಾರೆ? ಕಲ್ಲಿದ್ರೆ ಹಾಕ್ಲೇಬೇಕು.